We are trying to order from Blinkit. ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನನಗೆ. Hello guys. So we are back from shopping. So we brought these sarees to give. There are few more upstairs. We brought so many puja items, and here, and these are all the silver items over here. This is the Devi face, so it's gonna be settled here. Backdrop? Yes. ಏನಾಗ್ತದೆ ಎಂದಿದಕ್ಕೆ ಬ್ಯಾಕ್ಡ್ರಾಪಿಗೆ ಒಂದು ಸಾರಿ ಹಾಕೊಂಡು ಬ್ಯಾಕ್ಡ್ರಾಪ್ ಇನ್ನೂ ಸಿಲೆಕ್ಟ್ ಆಗಿಲ್ಲ. ಮಮ್ಮಿ ಏನ್ ಮಾಡೋದು ಬ್ಯಾಕ್ಡ್ರಾಪ್ಗೆ? ಅದು ಒಂದು ಪ್ಲೇನ್ ಸೀರೆ ಹಾಕಿ ಈ ಪಂಚೆ ಮಾಡಿದ್ವಿ ಆಗ್ಲಿಲ್ಲ, ಕಾಟನ್ ಟ್ರೈ ಮಾಡಿದ್ವಿ ಆಗ್ಲಿಲ್ಲ. ಸೊ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ಟ್ರೈಂಗ್ ಟು ಆರ್ಡರ್ ಫ್ರಮ್ ಬ್ಲಿಂಕಿಟ್. ಸೀರೆ ಹಾಕಿ ಸೊ ಈಗ ಬ್ಲಿಂಕಿಟ್ ಒಳಗೆ ಟ್ರೈ ಮಾಡ್ತಾ ಇದಾರೆ ನಮ್ಮ ಸಿಸ್ಟರ್. ಇದು ಅದು ಜೆಪ್ಟೋನೇ ಆಯ್ತು ನೋಡು. ಜೆಪ್ಟೋ ಕೊಡು ಮಮ್ಮಿ. ನನ್ನ ಮೊಬೈಲ್ ಇಲ್ಲೊಂದು ಎರಡು ಕಲರ್, ಒಂದೊಂದು ಸೇಮ್ ಕಲರ್, ಮಿಡ್ಲ್ ಒಂದು ಕಲರ್ ಹಾಕಬೇಕು. ಸೇಮ್ ಕಲರ್ ಎರಡು ಸೀರೆಯಲ್ಲಿ ಕಟ್ ಮಾಡೋದನ್ನ. ಬ್ಯಾಕ್ಡ್ರಾಪ್ ಆರ್ಡರ್ ಮಾಡಿದ್ವಿ, ಈಗ ಬ್ಲಿಂಕಿಟ್ ದಾಗ ಬರೋ ಮಟ್ಟ ಏನಿಲ್ಲ ಕೆಲಸ. ಗಾಟ್ ಅವರ್ ಬ್ಲಿಂಕಿಟ್ ಶೋ. ವಿ ಆರ್ಡರ್ಡ್ ಅಂಡ್ ವಿ ಗಾಟ್ ಇಟ್. ಬೇರೆನೋ ಏನೇನೋ ಬಂದಿದೆಯಲ್ಲ ಇದ್ರ ಜೊತೆಗೆ. Okay, we got these flowers. Oh, we got these leaves as well. Nice. And oh, wow. Open it. Yes, wait. Wow, banta didi. Are you happy? Let's see first. ಏನ್ ಮಾಡ್ತಾ ಇದೀವಿ ನಾವು? ಏನ್ ಮಾಡ್ತಾ ಇದೀವಿ ಇಲ್ಲಿ? ಗೊತ್ತಿಲ್ವಾ? ಮತ್ತೆ ಇಷ್ಟೊತ್ತವರೆಗೂ ಹೆಲ್ಪ್ ಮಾಡಿದೆ ನಮ್ಗೆ. ಏನ್ ಮಾಡ್ತಾ ಇದೀವಿ? ನಾಳೆ ಸ್ಕೂಲ್ ಇದೆಯಾ ನಿಂಗೆ? ಸ್ಕೂಲ್ಗೆ ಹೋಗ್ತೀಯ ನಾಳೆ? ಇಲ್ಲ. ಯಾಕೆ ಹೋಗಲ್ಲ ನಾಳೆ ಸ್ಕೂಲ್ಗೆ ನೀನು? ವೆರಿ ಬ್ಯಾಡ್. ನೆಕ್ಸ್ಟ್ ಎಂದಿದೆ ಬ್ಯಾಕ್ಡ್ರಾಪ್ ಇಸ್ ಡನ್. Backdrop is not yet done, it's just begun. ಸ್ಟ್ರಗಲ್ಸ್. ಅವಳು ದಾರವನ್ನು ಕಟ್ಟುವವಳು ಚಿಕ್ಕಿ ಇದು ಹಾಕ. ಏನು ಇದಾ? ಪದ್ಮಾಸನ ಹಾಕಿ ಅರ್ಶಿನ ಕುಂಕುಮ ಹಾಕಿ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಕಲಸ ಇಟ್ಟು ಅದಕ್ಕೆ ಒಂದು ಅರ್ಶಿನ ಕುಂಕುಮ ಹೂವು ಹಾಕಿ ತುಂಬಿದ ಕೊಡ ಎಲ್ಲ ಇಟ್ಟು
ಪ್ರತಿಷ್ಠಾಪನೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಈಗ ಅಲಂಕಾರ ಸೀರೆ ಓಡಿಸೋದು. ಓಕೆ, ಹೆಂಗಿದೆ? ಏನ್ ಮಾಡ್ತಾ ಇದ್ದೀರಾ ಇವಾಗ? ಸೆರಗು ರೆಡಿ ಮಾಡ್ಕೊತಾ ಇದ್ದೀನಿ. ಸೀರೆ ಅಂದ್ರೆ ಭಾರಿ ಸೂಪರ್ ಆಗಿದೆ. ಆಗ್ತಾ ಇದೆ. ಮತ್ತೆ ಫೈನಲ್ ರಿವ್ಯೂ ಯಾವಾಗ? ಈಗ ಒಂದು 10 ಮಿನಿಟ್ಸ್ ಒಂಚೂರು ಸೀರೆ ಎಲ್ಲ ಒಡಿಸಿ ಸೆಟ್ ಮಾಡಿ ನಾಳೆ ಪೂಜೆ ಹೊತ್ತಿಗೆ ನಾವು ಕಲಶ ಇಡ್ತೀವಿ. ಇವಾಗ ಇಡಲ್ಲ. Stay tuned and watch the video to see the full look of our Devi. Hello guys, good morning. Good morning. ಏನ್ ಮಾಡ್ತಾ ಇದೀವಿ? ಇದು ಒಬ್ಬಟ್ಟು, ಅದು ಸಾರು. Full cooking mode is on. ಮಮ್ಮಿ ಏನ್ ಮಾಡ್ತಾ ಇದೀಯಾ? ಒಬ್ಬಟ್ಟು ಮಾಡ್ತಾ ಇದ್ದೀನಿ ಕಣೆ. ನಿಂದಿರಿ? ಸಾರು, ಒಬ್ಬಟ್ಟು ಸಾರು. And I am doing brinjal ಪಲ್ಯ ಪ್ರಿಪರೇಷನ್. ಕೋಸಂಬರಿ, ಪಾಯಸ. ಸಿದ್ಧಾಂತ್ ಏನ್ ಮಾಡ್ತಾ ಇದೀಯಾ? ಹಾಯ್. ವಾವ್, ಅದು ಅಲ್ಲಿದೆ, ಅಲ್ಲೇನಿದೆ ಅದ್ ಮಾಡ್ತಾ ಇದೀಯಾ? ಸೋ ಗುಡ್. ಏನೇನು ಇವತ್ತು ಸ್ಪೆಷಲ್? ಇದು ಒಡೆಗೆ ನೆನೆಸ್ಕೊಂಡಿದ್ದೀನಿ. ಒಡೆಗೆ ಇದು ಸಾರಿಗೆ ಒಬ್ಬಟ್ಟು ಸಾರು. ಕಟ್ಟಿನ ಸಾರು. ಕಡಲೆ ಪೂಜೆಗೆ ನೆನ್ಸ್ಕೊಂಡಿದೀವಿ. ಬದನೆಕಾಯಿ ಪಲ್ಯ, ಬದನೆಕಾಯಿ ಪಲ್ಯ ನಂದು. ಕೋಸಂಬರಿ, ವಡೆ, ಪಾಯಸ ಎಲ್ಲ ಇದೆ. ಕೋಸಂಬರಿ ಅನ್ಸುತ್ತೆ, ಗೊತ್ತಿಲ್ಲ. ಕೋಸಂಬರಿ ತೋರಿಸ್ತೀವಿ. ಇದು ವಡಾಗೆ ಅದು ಮಿಕ್ಸರ್ ಮಾಡಿ ಇದಕ್ಕೆ ಹಾಕ್ತಾರೆ. ಸ್ಟೇ ಟ್ಯೂನ್ಡ್ ಆ್ಯಂಡ್ ನೋಡ್ರಿ ನಾವು ಏನೇನು ಅಡುಗೆ ಮಾಡ್ತೇವೆ ಅಂತೇಳಿ ಆಮೇಲೆ ಲಾಸ್ಟಿಗೆ ತೋರಿಸ್ತೇವೆ ಊಟ ಮಾಡೋದ್ರಿಂದ. ಬಾಯ್. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದೀನಿ ನೋಡು ಪುಟ್ಟ. ವಾವ್, ಎಷ್ಟು ದಿನ ಆಯ್ತು ತಿಂದೇ ಇಲ್ಲ ಹೋಳಿಗೆ. ಎಕ್ಸ್ಪರ್ಟ್ ಐಶೋಕ್ಕ ನೋಡ್ಬೇಕಿದ್ನ, ನೋಡಿಲ್ಲ ಅಂದ್ರೆ ನಂಗೂ ಬೇಕು. ಎಪ್ರನ್ ತೋರ್ಸಮ್ಮೆ, ಕ್ಯೂಟ್ ಐತಲ್ಲ. Guys, this is my outfit for the day, for the puja, and let me show you guys like this. So this is my outfit, kurti. One more thing, today evening I'm wearing sari and everything is done. Lunch is ready and ivaga puja ಮಾಡಿ ಊಟ ಮಾಡದೆ. And I'm shooting a short. I'm making one short video. Let's see how it will come. Stay back and sit and watch our Varmalakshmi Puja. It's very beautiful. To all my subscribers, I hope Varmalakshmi Devi gives you all a very happy life, prosperous and a healthy life. So stay tuned and watch the puja. ಬಂದಾಳು ಮಹಾಲಕ್ಷ್ಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲ್ಲಿ. ಏನು ಪೂಜೆ ಚೆನ್ನಾಗೈತಲ್ಲ ಮಮ್ಮಿ? ಹ್ಞೂ. ಏನು ಮಾಡ್ತಿದ್ಯಾ? ವಡೆ ಹಾಂ, ವಡೆ ಮಾಡ್ತಾ ಇದ್ದೀನಿ. ಹಾಯ್ ಆಂಟಿ. ಸಾಕು ಸಾಕು. ನಾನು ಮಾಡಿರೋ ಬದನೆಕಾಯಿ, ನಾ ಮಾಡಿರೋ ಪಲ್ಯ ನೋಡಿ, ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ನಾನು ಪಪ್ಪ ಹೆಂಗಾಗಿತ್ತು ಪಲ್ಯ? ಹೇಳಲಿಲ್ಲಲ್ಲ. ತುಂಬಾ ಚೆನ್ನಾಗಿದೆ. ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಡುಗೆ. ಪಲ್ಯ ಹೆಂಗಿದೆ? ಪಲ್ಯ
ಪಲ್ಯ ಚೆನ್ನಾಗಿದೆ ಆಂಟಿ ಪಲ್ಯ ಆಗಿದೆ ಚೆನ್ನಾಗಿದ್ಯಾ ಎಲ್ಲ ಹೆಂಗಾಗಿದೆ ಅಡುಗೆ ಹೌದಾ ಮಮ್ಮಿ ಕ್ರೆಡಿಟ್ಸ್ ಆದ್ರೆ ಆಂಟಿ ಫ್ರೈ ಮಾಡಿರೋದು ಫಸ್ಟ್ ಹಬ್ಬದ ಊಟ ಇದೀವಿ ವಡೆ ಇದು ಕಟ್ಟಿನ ಸಾರ್ ವಾವ್ ಎಷ್ಟು ಚೆನ್ನಾಗಿದೆ ಊಟ ನಮ್ಮಲ್ಲಿ Hey guys, so after all the lunch and everything we took some rest and as I told you guys I'm wearing sari. This is my mom's sari I am wearing, so this is how it looks. So now we are all ready, so let's go and let's see what we are gonna do. Mostly I might not be able to vlog because guests are coming over and some people are not comfortable in front of camera and all, so that's why I might not vlog. But yes, so bindi is missing. I have to go down and put it, so yeah. So guys, I couldn't vlog when the guests were here, but I vlogged the kids playing, that's it. So that's all for this vlog. I hope you guys enjoyed this vlog and please don't forget to subscribe to my channel. I'll come up with so many more vlogs in future. Stay tuned with my channel and please don't forget to subscribe, comment, share and subscribe to my channel. Thank you for watching.